ಹಲೋ ಹಾಯ್ ನಮಸ್ಕಾರ. ನಾನು ಯಾರನ್ನ ಗೊತ್ತಾಯ್ತಲ್ದೆ. ಇವತ್ತೆಂತ ಅಪ್ಪ ಮಗ ಇದ್ದಕ್ಕಿದ್ದಂಗೆ ಹುಲ್ಸೋತ್ರಲ್ಲ ನಳಿ ಆಲೋಚನೆ ಮಾಡಿದ್ರ್ಯಾ? ವಿಷಯ ಬೇರೆ ಅಂತ ಅಲ್ದೆ, ದನಗಳನ್ನೆಲ್ಲ ಹಟ್ಟಿಗೆ ಬುಕ್ಕಿ ಇತ್ತು. ಹಟ್ಟಿಗೆ ಬೇರೆ ದಾರಿ ಇಲ್ಲ. ಹಂಗೆ ಅಪ್ಪ ಮಗ ಒಟ್ಟು ಸೇರ್ಕಂಡ ಹುಲ್ ಕಡದ್ದೆ. ಹುಲ್ ಕಡ್ದ ಅಪ್ಪಕು ಅಪ್ಪಯ್ಯ ಹಾನ್ ಕೊಟ್ಟಿ ಎಲ್ಲ ರೆಡಿ ಮಾಡ್ರ. ನಾನ ಬಾಳೆಲಿ ಬಳ್ಳಿ ಗಿಳಿ ಎಲ್ಲ ರೆಡಿ ಮಾಡ್ದೆ. ಕಾಂತ ಕಪ್ಪ ಐತೆ. ಕಪ್ಪ ಅಪ್ಪಕು ಮಾವತಿಕ್ಕಳೆಲ್ಲ ಬಂದ್ರೆ ಎಲ್ಲರೂ ಸೇರ್ಕಂಡ ಹಟ್ಟಿ ಸುತ್ತರಿಸಿ ಕೋಳಿ ಕೊಯ್ಯೋಕ್ ಶುರು ಮಾಡ್ತೆ. ನಮ್ಗೆಲ್ಲ ಇದು ಹೊಸನ ಮನೆ, ಇದು ಮಾಡದ್ದು ಗೊತ್ತಿಲ್ಲ ಕಂಡು ಗೊತ್ತಿಲ್ಲ ಮಾರ. ಹಿಂಗೆಲ್ಲ ಮಾಡುದೆ ಅಂತ ಕನ್ನಡಿ ಹಿರಿಯರ ಹತ್ರ ಕೇಳದಿದ್ರೆ ಏನಾರು ಕೆಟ್ಟ ಶಕ್ತಿಗಳಿದ್ರೆ ಅದು ಹೊಯ್ಲಿ ಅಂತ ಹೇಳುವುದಕ್ಕೆ ಮಾಡುದಂಬ್ರಪ್ಪ. ಹೌದಾ ಸುಳ್ಳ ನಂಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದಿದ್ರೆ ಒಂದು ವರ್ತಮಾನ ಕೊಡಿ ಕಾಂಬ. ಅವರಿಗೆಲ್ಲ ಗೊತ್ತಿದ್ದಂಗೆ ಕ್ರಮಬದ್ಧಾಗಿ ಮಾಡ್ರೆ ನಾವು ಒಟ್ಟು ಕಾಂತ ಇಕ್ಕಣದೇ ಸೈ. ಹಾಗೆ ನಮ್ಮ ದಡ್ಮಾವ ಲೈಕ್ ಮಾಡಿ ದೇವ್ರ ಹತ್ರ ಬೇಡ್ಕಂಡ ಕಾಯಿ ಹೊಡೆದ ಕೋಳಿ ಕೊಯ್ಯೋಕು ರೆಡಿ ಮಾಡ್ರೆ. ಎಂಥದ್ದಂದೇಳಿ ಹೇಳ್ರು, ಹಿಂದಿನರಿಗೆ ಆಚರಣೆ ಎಲ್ಲ ಸುಮ್ಮನೆ ಮಾಡ್ಕಂಡ್ಲಿ, ಆರೆ ನಮಗೆ ಮಾತ್ರ ತಲೆ ಬಿಡು ಗೊತ್ತಿಲ್ಲ ಅಷ್ಟೇ. ಕೋಳಿ ಕೊಯ್ದಾರ ಕೂಡಲೇ ಇದ್ಯಾವ್ದನ್ನು ಇಲ್ಲಿ ಬಿಡು ಹಂಗಿಲ್ಲಿ, ಇದನ್ನ ದೂರ ಎಲ್ಲರೂ ಹಾಕಿ ಬರ್ಕ. ಅದನ್ನ ತಕಂಡ ಅವರೆಲ್ಲ ಹತ್ತುವಾರೆ. ಅವ್ರ ಹತ್ತು ಹಪ್ಪು ನಾವೆಲ್ಲ ಒಟ್ಟು ಸೇರ್ಕಂಡ ಡೆನಿನ ಹಟ್ಟಿ ಹೋಗ್ಸು ಶುರು ಮಾಡ್ತೆ. ಫಸ್ಟ್ ನಮ್ಮನೆ ಕೆಂಪಿ ಡೆನಿನ ಕರ್ಕ ಬಂದ ತಂಗಿ ಕಾಲೆಲ್ಲ ತೊಳೆದ ಅರ್ಶಿನ ಕುಂಕುಮ ಎಲ್ಲ ಹಾಕ್ದಳೆ. ತಿಂಬಕ್ ಅಕ್ಕಿ ಕೊಟ್ಟ ಕಾಲಿ ಬಿದ್ದಾಳ. ಕಡಿಕೆ ಎಲ್ಲ ದನಗಳನ್ನ ಹಟ್ಟಿ ಹೋಗಿಸ್ತೆ. ಯಾರೇನೇ ಅಂದ್ರು ಈ ಥರ ಕೆಲಸ ಮಾಡ್ಕಿದ್ರೆ ಪುಣ್ಯ ಮಾಡ್ಯರ್ಕೆ. ಎಲ್ಲರಿಗೂ ಇಂಥ ಅದೃಷ್ಟ ಸಿಕ್ಕುದಿಲ್ಲ ಏನಂತ್ರಿ? ಎಲ್ಲ ದನಗಳಿಗೂ ಚೂರು ಬೈರ್ ಕೊಟ್ಟ ಆಗಳ ತಕ ಒಂದು ಮುಷ್ಟಿ ಹುಲ್ಲು ಹಾಕ್ನೆ. ಅಲ್ಲೇ ಕಾಂತೆ ಅಪ್ಪಯ್ಯ ಮತ್ತು ಮಮ್ಮ ಒಟ್ಟಾಗ ಕೋಳಿ ಚಿಪ್ಪಡಿಸ್ತಿದ್ದೀರಿ. ಹಾಗೆ ಕೋಳಿ ಸಾರು ಐತೆ. ನೆರ್ಮನಿ ಮಾವದಿ ಕಳೆಲ್ಲ ಬಂದಿರೆ. ಎಲ್ಲ ಒಟ್ಟು ಸೇರ್ಕಂಡು ಒಂದು ಒಳ್ಳೆ ಊಟ ಮಾಡ್ತೆ. ಯಾರು ಏನೇ ಅಂದ್ರು ಇವತ್ತು ಹಟ್ಟಿ ಸುತ್ತರಿಸಿ ಕೋಳಿ ಕೊಯ್ಯೋದು ಮುಗಿತೆ. ಮತ್ತೆ ಸಿಕ್ತೆ ಹೋಯ್ಬತ್ತೇಕ.